ನಮಸ್ಕಾರ ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿಯವರಿಗೆ 21ನೇ ಕಂತಿನಲ್ಲಿ ಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ ಬಂದಿರತಕ್ಕಂಥದ್ದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿಮ್ಮ ಖಾತೆಗಳಿಗೆ ಇನ್ನು 21ನೇ ಕಂತಿನ ಹಣ ಬರ್ತಾ ಇಲ್ವಾ, ಜಮಾ ಆಗಿಲ್ವಾ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದೇ ರೀತಿಯಾಗಿ 22ನೇ ಕಂತಿನ ಹಣದ ಬಗ್ಗೆನೂ ಕೂಡ ನಾವು ಮಾತನಾಡೋಣ. ಇನ್ನು ನಿಮ್ಮ ಖಾತೆಗಳಿಗೆ ಅಮೌಂಟು ಮೆಸೇಜ್ ಬರ್ತಾ ಇದೆ ಕ್ರೆಡಿಟ್ ಅಂತ, ಆದರೆ ಅಕೌಂಟ್ನಲ್ಲಿ ನೋಡಿದ್ದೆ ಆದರೆ ದುಡ್ಡೇ ಕಾಣಿಸ್ತಾ ಇಲ್ಲ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಹಾಗಾದರೆ ಬನ್ನಿ ಆ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬಹಳ ಮುಖ್ಯವಾದ ಮಾಹಿತಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡ್ತೇವೆ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 21ನೇ ಕಂತಿನ ಹಣ ಆದರೂ ನಿಮ್ಮ ಖಾತೆಗಳಿಗೆ ಸದ್ಯಕ್ಕೆ ಬರ್ತಾ ಇದೆ. ಹೌದು, ಈ ಒಂದು 21ನೇ ಕಂತಿನ ಹಣ ಮತ್ತು 22ನೇ ಕಂತಿನ ಹಣ ಇದೇ ಜೂನಲ್ಲಿ ಬರಬೇಕಾಗಿತ್ತು. ಈ ಒಂದು ಜೂನ್ ತಿಂಗಳ ಹಣ ಜುಲೈನಲ್ಲಿ ಬರೋದು. ಈ ರೀತಿ ಆ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಾ ಇರ್ತದೆ, ಮುಂದಿನ ದಿನಗಳಲ್ಲಿ ನಾವು ಒಂದು ತಿಂಗಳದ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಪಡ್ಕೋತಾ ಹೋಗ್ಬೋದಾಗಿತ್ತು. ಆದರೆ ರಾಜ್ಯ ಸರ್ಕಾರ ಸರಿಯಾಗಿ ಹಣ ಜಮಾ ಮಾಡಲಿಲ್ಲ. ಇಲ್ಲಿ ಬರೀ ಕೇವಲ 20ನೇ ಕಂತಿನ ಹಣ ಮಾತ್ರ ಜಮಾ ಮಾಡಲಾಗಿದೆ. ಇನ್ನು 21, 22ನೇ ಕಂತಿನ ಹಣ ಪೆಂಡಿಂಗ್ ಉಳಿದಿತ್ತು. ಏಪ್ರಿಲ್ ಮತ್ತು ಮೇ ತಿಂಗಳದ ಹಣ, ಈ 2 ತಿಂಗಳ ಹಣವನ್ನು ಹಾಕಿದ್ದೆ ಆದರೆ ಈ ಒಂದು ಜೂನ್ದು ಜುಲೈನಲ್ಲಿ ಪಡ್ಕೊಳ್ಬಹುದಾಗಿತ್ತು. ಈ ರೀತಿ ಒಂದು ತಿಂಗಳದ ಹಣ ಇನ್ನೊಂದು ತಿಂಗಳಲ್ಲಿ ನಾವು ಪಡ್ಕೊಳ್ತಾ ಹೋಗ್ಬೋದಾಗಿತ್ತು. ಆದರೆ ರಾಜ್ಯ ಸರ್ಕಾರ ಅಮೌಂಟ್ ಹಾಕಲಿಕ್ಕೆ ಡಿಲೇ ಮಾಡಿದೆ. ಸದ್ಯಕ್ಕೆ ನಿಮಗೆ 21ನೇ ಕಂತಿನ ಹಣವನ್ನು ನಾವು ಹಾಕ್ಕೊಡ್ತೇವೆ ಅನ್ನುವಂತಹ ಆಶ್ವಾಸನೆ ಕೂಡ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಾದರೆ 21ನೇ ಕಂತಿನ ಹಣ ಸುಮಾರು 2,500 ಕೋಟಿ ಫಂಡು ರಿಲೀಸ್ ಆಗಿರ್ತಕ್ಕಂಥದ್ದು. ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಇದೀಗ ಬರ್ತಾ ಇದೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ. ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಅಂತಕ್ಕಂಥದ್ದು ಸಂಶಯವಿತ್ತು. ಅದಕ್ಕೋಸ್ಕರ ಟ್ರಯಲ್ ಮಾಡಿ ಅಲ್ಲಿ ನೋಡಿದ ತಕ್ಷಣ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಸ್ಪೀಡಾಗಿ ಹಣ ಬರೋದು ಬಾಕಿ ಇರ್ತಕ್ಕಂಥದ್ದು. ಈ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಬರುತ್ತೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಕಡೆ ಗುಡ್ ನ್ಯೂಸ್. ಆದರೆ ಇನ್ನು 22ನೇ ಕಂತಿನ ಹಣದ ಬಗ್ಗೆನೂ ಕೂಡ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ. ಇಲ್ಲಿ ನೋಡಿ, 21 ಈಗಾದರೆ 22ನೇ ಕಂತಿನ ಹಣ ಜುಲೈನಲ್ಲಿ ಬರುತ್ತೆ. ಈ ತಿಂಗಳಲ್ಲಿ ಬರೋದು ಪೂರ್ತಿಯಾಗಿ ಡೌಟೇ, ಆಲ್ಮೋಸ್ಟ್ ಬರೋದೇ ಇಲ್ಲ. 22ನೇ ಕಂತಿನ ಹಣ ಜುಲೈನಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಈ ತಿಂಗಳಲ್ಲಂತೂ ಬರೋದೇ ಇಲ್ಲ. 21ನೇ ಕಂತಿನ ಹಣ ಆದರೂ ಬರುತ್ತೆ. ಕ್ಲಿಯರಿಟಿ ಪಡ್ಕೊಳ್ಳೋಣ. ಇದನ್ನಾದರೂ ಟೋಟಲಿ 4,000 ಜೂನ್ ತಿಂಗಳಲ್ಲಿ ನಾವು ಪಡ್ಕೊಂಡಂಗಾಗತ್ತೆ. ಒಟ್ಟಾರೆಯಾಗಿ ನಮಗೆ ಇದು 21ನೇ ಕಂತಿನ ಹಣ ಆದರೂ ಜಮಾ ಮಾಡಬೇಕಂತಕ್ಕಂತಹ ಮನವಿಯನ್ನು ಸರ್ಕಾರಕ್ಕೆ ನಾವು ಇಟ್ಟಿರ್ತೀವಿ. ಇನ್ನು ನಿಮ್ಮ ಖಾತೆಗಳಿಗೆ ಅಮೌಂಟು ಮೆಸೇಜು ಬರ್ತಾ ಇದೆ ನಿಮ್ಮ ಮೊಬೈಲ್ಗಳಿಗೆ, ಆದರೆ ಅಕೌಂಟ್ನಲ್ಲಿ ನೋಡಿದ್ರೆ ದುಡ್ಡೇ ಕಾಣಿಸ್ತಾ ಇಲ್ಲ. ಈ ರೀತಿ ಬಹಳಷ್ಟು ಜನರು ಕೇಳ್ತಾ ಇದ್ರಿ. ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ, ಮುಖ್ಯವಾಗಿ EMI, ಯಾರ್ಯಾರು EMI ಮುಖಾಂತರ ಸಾಲವನ್ನು ಮಾಡಿರ್ತೀರಿ. ಒಬ್ಬರು ಸಾಲ ಮಾಡಿರ್ತೀರಿ, ಒಬ್ಬೊಬ್ಬರು ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ. ವಸ್ತುಗಳಲ್ಲಿ ಫ್ರಿಜ್ ಆಗಿರಲಿ, TV ಆಗಿರಲಿ, ಟ್ರೆಜರಿಗಳಾಗಿರಲಿ, PC ಮೊಬೈಲ್ಗಳಾಗಿರಲಿ, ಈ ರೀತಿ ಬೈಕ್ಗಳಲ್ಲಾಗಿರಲಿ ಹೊಸ ವಸ್ತುಗಳನ್ನು ತೆಗೆದುಕೊಂಡಿರ್ತೀರಿ. ನಿಮ್ಮ ಕೈಲಿ ಆದಷ್ಟು ಹಣವನ್ನು ಕೊಟ್ಟು ಉಳಿದ ಹಣವನ್ನು ಲೋನ್ ಮುಖಾಂತರ EMI ಮುಖಾಂತರ ನೀವು ತಿಂಗಳ ಕಟ್ಟುತ್ತಾ ಹೋಗ್ತಾ ಇರ್ತೀರಿ. ಆದರೆ ಇಲ್ಲಿ ಸರಿಯಾದ ಟೈಮ್ಗೆ ಹಣವನ್ನು ಕಟ್ಟದ ಕಾರಣಕ್ಕಾಗಿ ನಿಮ್ಮ ಅಕೌಂಟ್ನಲ್ಲಿ ಯಾವುದೇ ದುಡ್ಡು ಬಂದರೂ ಸಹಿತ ಬ್ಯಾಂಕ್ನವರು ಕಟ್ ಮಾಡ್ಕೊಳ್ತಾ ಇರ್ತಾರೆ. ಇದೇ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಹಣ ಜಮಾ ಆಗಿದ್ದರೂ ಸಹಿತ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬಂದಿದ್ದರೂ ಸಹಿತ ಆ ಒಂದು ದುಡ್ಡು ಕಟ್ ಆಗ್ತಾ ಇರ್ತದೆ. ಅದು ನಿಮಗೆ ಗೊತ್ತಾಗ್ತಿರೋದಿಲ್ಲ. ಹಾಗಾಗಿ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟನ್ನ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿ. ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿದ್ರೆ ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಎಷ್ಟು ದುಡ್ಡು ಬಂದಿತ್ತು, ಎಷ್ಟು ದುಡ್ಡು ಹೋಗಿದೆ ಅಂತಕ್ಕಂಥದ್ದು ಸಂಪೂರ್ಣ ಡೀಟೇಲ್ಸು ಅಲ್ಲಿರುತ್ತೆ. ಅಲ್ಲಿಂದ ನೀವು ನೋಡಿಕೊಂಡು ಕ್ಲಿಯರಿಟಿಯನ್ನು ಪಡ್ಕೊಳ್ಬೋದು. ಆದಷ್ಟು ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡ್ಕೊಳ್ಳಿ. ಯಾರ್ದು ಅಮೌಂಟು ಕ್ರೆಡಿಟ್ ಆಗ್ತಾ ಇಲ್ಲ ಅವರು ಮುಖ್ಯವಾಗಿ ಮಾಡ್ಕೊಳ್ಳಿ. ಅದರಲ್ಲಿ ಎಲಿಜಿಬಲ್ ಇದ್ದರೂ ಸಹಿತ ಹಣ ಜಮಾ ಆಗ್ತಾ ಇಲ್ಲ ಅಂಥವರು ಮುಖ್ಯವಾಗಿ ಕೆಲಸ ಮಾಡ್ಕೊಳ್ಳಿ. ಸೊ ನೋಡಿ, ಇದರ ಬಗ್ಗೆ ಎಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇದ್ದು ತಿಳಿಸಿದ್ದೀನಿ. ಈ ವಾರದಲ್ಲಿ ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ ಸ್ಪೀಡಾಗಿ ಜಮಾ ಆಗುತ್ತೆ. ಓಕೆನಾ? ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಂತ ಸಿಗೋಣ. ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.